ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 12ನೇ ತಾರೀಕು 2026ರಂದು ಸ್ನೇಹಿತರೆ ಸಂಭವಿಸಲಿರುವಂತಹ ಸಂಪೂರ್ಣ ಸೂರ್ಯಗ್ರಹಣವು ಭಾರತದಲ್ಲಿ ಏನೆಲ್ಲ ಪ್ರಭಾವವನ್ನು ಬೀರಲಿದೆ, ಯಾವ ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ, ಯಾವ ರಾಶಿಯವರು ಎಚ್ಚರಿಕೆ ವಹಿಸಬೇಕು, ಇನ್ನು ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರಿಸಲಿದೆಯಾ ಸಮಯವನ್ನು, ಇನ್ನು ಮಹತ್ವವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ಕನ್ಯಾ ರಾಶಿಯವರು ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಆಗಸ್ಟ್ 12, 2026ರಂದು ಸಂಭವಿಸಲಿರುವಂತಹ ಸಂಪೂರ್ಣ ಸೂರ್ಯಗ್ರಹಣವು ಭಾರತದಲ್ಲಿ ರಾತ್ರಿ ವೇಳೆ ಸುಮಾರು ರಾತ್ರಿ 9:45ರಿಂದ ಮುಂಜಾನೆ 2:15ರವರೆಗೆ ಬರುವುದರಿಂದ ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಭಾರತದಲ್ಲಿ ಸ್ನೇಹಿತರೆ ಇದಕ್ಕೆ ಯಾವುದೇ ಸೂತಕ ಕಾಲ, ಧಾರ್ಮಿಕ ನಿಯಮಗಳು ಅಥವಾ ಪರಿಣಾಮಗಳು ಅನ್ವಯಿಸುವುದಿಲ್ಲ ಅಂತಲೇ ಹೇಳಬಹುದು. ಇನ್ನು ಗ್ರಹಣದ ವಿವರಗಳ ಬಗ್ಗೆ ಹೇಳೋದಾದರೆ, ದಿನಾಂಕ ಆಗಸ್ಟ್ 12, 2026ರಂದು ಗ್ರಹಣದ ಪ್ರಕಾರ ಸಂಪೂರ್ಣ ಸೂರ್ಯಗ್ರಹಣವು ಸ್ನೇಹಿತರೆ ಇರಲಿದೆ. ಇನ್ನು ಗೋಚರಿಸುವ ಪ್ರದೇಶಗಳು ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಸ್ಪೇನ್, ಇನ್ನು ಪೋರ್ಚುಗಲ್ ಮತ್ತು ಉತ್ತರ ರಷ್ಯಾ ಅಂತಲೇ ಹೇಳ್ಬೋದು, ಇಲ್ಲಿ ಗೋಚರಿಸಲಿದೆ. ಇನ್ನು ಧಾರ್ಮಿಕ ಹಾಗೂ ವೈಜ್ಞಾನಿಕ ಮಹತ್ವವನ್ನು ನೋಡೋದಾದರೆ ಭಾರತದಲ್ಲಿ ಅನ್ವಯವಿಲ್ಲ ಅಂತಲೇ ಹೇಳಬಹುದು. ನಮ್ಮ ದೇಶದಲ್ಲಿ ಸೂರ್ಯನು ದಿಗಂತದ ಕೆಳಗೆ ಅಂದರೆ ರಾತ್ರಿ ವೇಳೆಯಲ್ಲಿ ಈ ಗ್ರಹಣ ಸಂಭವಿಸುವುದರಿಂದ ಕಣ್ಣಿಗೆ ಕಾಣಿಸುವುದಿಲ್ಲ. ಇನ್ನು ಆಚರಣೆಗಳಿಲ್ಲ ಅಂತಲೇ ಹೇಳ್ಬೋದು. ಗೋಚರತೆ ಇಲ್ಲದ ಕಾರಣ ದೇವಸ್ಥಾನಗಳು ಬಂದು ಮತ್ತು ವಿಶೇಷ ಸೂತಕದ ನಿಯಮಗಳನ್ನು ಭಾರತದಲ್ಲಿ ಪಾಲಿಸಬೇಕಾಗಿಲ್ಲ. ಇನ್ನು ಖಗೋಳ ಕೌತುಕ ಅಂದರೆ ಇದು ಯುರೋಪ್ ಹಾಗೂ ಉತ್ತರ ಅಮೆರಿಕದ ಕೆಲವು ಭಾಗಗಳಲ್ಲಿ ಗೋಚರಿಸುವ ವಿಶ್ವದ ಪ್ರಮುಖ ಖಗೋಳ ಕೌತುಕವಾಗಿದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಇನ್ನು ಜ್ಯೋತಿಷ್ಯದ ಪ್ರಕಾರ ಭಾರತದಲ್ಲಿ ಗೋಚರಿಸುವುದಿಲ್ಲ ಅಂತಂದ್ರೂ ಸ್ವಲ್ಪ ಪ್ರಭಾವವನ್ನು ಬೀರಲಿದೆ ಎಂದು ಜ್ಯೋತಿಷ್ಯದಲ್ಲಿ ತಿಳಿಸಲಾಗುತ್ತದೆ. ಸೊ ಹಾಗಾಗಿ ಸ್ನೇಹಿತರೆ, ಯಾವ ರಾಶಿಯವರಿಗೆ ಅದೃಷ್ಟ, ಯಾವ ರಾಶಿಯವರು ಎಚ್ಚರಿಕೆ ವಹಿಸಬೇಕು, ಇನ್ನು ಗರ್ಭಿಣಿ ಮಹಿಳೆಯರು ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀನಿ, ಕೊನೆಯ ತನಕ ವಾಚ್ ಮಾಡಿ. ಒಳ್ಳೆಯ ಮಾಹಿತಿ ಸಿಗಲಿದೆ. ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಕೆ, ಮೊದಲನೇದಾಗಿ ಗ್ರಹಗಳ ಸಂಚಾರ ಈ ದಿನದಿಂದ ಪ್ರಭಾವ ಹೇಗಿರಲಿದೆ ಕನ್ಯಾ ರಾಶಿಯವರಿಗೆ ಅನ್ನೋದನ್ನ ನೋಡೋದಾದರೆ, ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿ ಈ ತಿಂಗಳು ನಿಮ್ಮ ರಾಶಿಯ ಅಧಿಪತಿಯಾದ ಬುಧನು ಅತ್ಯಂತ ಬಲಶಾಲಿಯಾಗಿದ್ದಾನೆ. ಅದರಲ್ಲೂ ತಿಂಗಳ ಆರಂಭದಲ್ಲಿ ಇದು ಹೆಚ್ಚು ಗೋಚರಿಸುತ್ತದೆ. ನಿಮ್ಮ ತೀಕ್ಷ್ಣವಾದ ಬುದ್ಧಿವಂತಿಕೆಯನ್ನು ಬಳಸಿ ದೈನಂದಿನ ಕೆಲಸಗಳನ್ನು ಸುಲಭಗೊಳಿಸಿ ಮತ್ತು ನಿಮ್ಮ ವೃತ್ತಿಪರ ಕೀರ್ತಿಯನ್ನು ಗಮನಾರ್ಹವಾಗಿ ಹೆಚ್ಚಿಸಿಕೊಳ್ಳಿ. ಇನ್ನು ಆದಾಯವನ್ನು ವಿಸ್ತರಿಸಿ. ಉಚ್ಚ ಸ್ಥಿತಿಯಲ್ಲಿರುವ ಗುರುವು ನಿಮ್ಮ 11ನೇ ಮನೆಯಲ್ಲಿ ಸಂಚರಿಸುವನ್ನು ಮುಂದುವರಿಸುತ್ತಿರುವುದರಿಂದ ಹೊಸ ಮತ್ತು ಹೆಚ್ಚು ಲಾಭದಾಯಕ ಆರ್ಥಿಕ ಮಾರ್ಗಗಳನ್ನು ತೆರೆಯಲು ನಿಮ್ಮ ಹಿರಿಯ ಸಹೋದರರು ಹಾಗೂ ವೃತ್ತಿಪರ ಸಂಪರ್ಕಗಳ ನೆರವನ್ನು ಪಡೆದುಕೊಳ್ಳಿ. ಇನ್ನು ಗುಪ್ತ ಅಪಾಯಗಳನ್ನು ನಿರ್ವಹಿಸಿ. ಕೇತುವು ನಿಮ್ಮ 12ನೇ ಮನೆಯಲ್ಲಿ ಆಳವಾದಂತಹ ಅಭದ್ರತಾ ಭಾವನೆಗಳನ್ನು ಮತ್ತು ಆಧ್ಯಾತ್ಮಿಕ ಏಕಾಂಗಿತೆಯನ್ನು ಉಂಟು ಮಾಡುವುದನ್ನು ಮುಂದುವರಿಸುತ್ತಾನೆ. ಪ್ರಾಯೋಗಿಕವಾದ ಮತ್ತು ದೈನಂದಿನ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ ಮತ್ತು ತಾರ್ಕಿಕವಲ್ಲದ ಭಯಗಳನ್ನು ಸಕ್ರಿಯವಾಗಿ ಎದುರಿಸಬೇಕಾಗುತ್ತದೆ. ಕನ್ಯಾ ರಾಶಿಯ ವ್ಯಕ್ತಿಗಳು ನೀವು ಭಯವನ್ನು ಪಡ್ತಾ ಇದ್ದೀರಾ ಸ್ನೇಹಿತರೆ. ಇನ್ನು ಪಾಲುದಾರಿಕೆ ವಿಳಂಬಗಳನ್ನು ಎದುರಿಸಿ. ನಿಮ್ಮ 7ನೇ ಮನೆಯಲ್ಲಿ ಮುಂದುವರಿಯುತ್ತಿರುವ ವಕ್ರ ಶನಿಯ ವ್ಯಾಪಾರ ಪಾಲುದಾರಿಕೆಗಳು ಮತ್ತು ವಿವಾಹದಲ್ಲಿ
ನಿರಂತರ ವಿಳಂಬಗಳನ್ನು ತರುತ್ತಿದೆ. ಈ ಸಮಯದಲ್ಲಿ ಯಾವುದೇ ಬದ್ಧತೆಗಳನ್ನು ಬಲವಂತವಾಗಿ ಹೇರಬೇಡಿ. ಶಿಸ್ತುಬದ್ಧವಾದ ತಾಳ್ಮೆಯ ಅಂತಿಮವಾಗಿ ಈ ಬದ್ಧತೆಗಳನ್ನು ಗಟ್ಟಿಗೊಳಿಸುತ್ತದೆ ಎಂದು ನಂಬಿರಿ ಸ್ನೇಹಿತರೆ. ಇನ್ನು ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳು ನಿಮ್ಮ ವಿವರಗಳ ಮೇಲಿನ ಗಮನ, ಸೇವೆ ಮತ್ತು ವ್ಯವಸ್ಥಿತ ದಿನಚರಿಯ ಪ್ರೀತಿಗೆ ತಕ್ಕಂತೆ ಅತ್ಯಂತ ಅನುಕೂಲಕರವಾದ ವಾತಾವರಣವನ್ನು ತಂದಿದೆ. ನಿಮ್ಮ ರಾಶಿಯ ಅಧಿಪತಿಯಾದ ಬುಧನು ನಿಮ್ಮ ವೃತ್ತಿ ಮತ್ತು ಆದಾಯದ ಮನೆಗಳಲ್ಲಿ ವೇಗವಾಗಿ ಸಂಚರಿಸುತ್ತಿದ್ದು, ನಿಮಗೆ ಅಸಾಧಾರಣ ವಿಶ್ಲೇಷಣಾತ್ಮಕ ಸ್ಪಷ್ಟತೆಯನ್ನು ಹಾಗೂ ನಿಮ್ಮ ವೃತ್ತಿಪರ ಸ್ಥಾನಮಾನವನ್ನು ಗಣನೀಯವಾಗಿ ಏರಿಸುವಂತಹ ಸಾಮರ್ಥ್ಯವನ್ನು ಕರುಣಿಸುತ್ತಾನೆ. ವಕ್ರ ಶನಿಯು ನಿಮ್ಮ ಪ್ರಮುಖ ಪಾಲುದಾರಿಕೆಗಳ ವಿಚಾರದಲ್ಲಿ ಅಪಾರವಾದ ತಾಳ್ಮೆಯನ್ನು ಬೇಡುವುದನ್ನು ಮುಂದುವರಿಸಿದರೂ, ನಿಮ್ಮ 11ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರುವಿನ ಅದ್ಭುತ ಉಪಸ್ಥಿತಿಯು ನಿಮ್ಮ ವೃತ್ತಿಪರ ಜಾಲಗಳು ಮತ್ತು ಹಿರಿಯ ಸಹೋದರರು ಸ್ಥಿರವಾದ ವಿಸ್ತಾರವಾದ ಬೆಂಬಲವನ್ನು ನೀಡುವುದನ್ನು ಖಚಿತಪಡಿಸುತ್ತದೆ. ಇನ್ನು ಕಚೇರಿಯ ಸಂಕೀರ್ಣ ಸಮಸ್ಯೆಗಳಿಗೆ ನೀವು ಅತ್ಯುತ್ತಮ ಪರಿಹಾರಗಳನ್ನು ಕಂಡುಕೊಳ್ಳುವಿರಿ ಮತ್ತು ಯಾವುದೇ ಗುಪ್ತ ಅಡಚಣೆಗಳನ್ನು ಸುಲಭವಾಗಿ ಮೀರಿ ನಿಲ್ಲುವಿರಿ. ತಿಂಗಳ ಆರಂಭದಿಂದ ದ್ವಿತೀಯಾರ್ಧದವರೆಗೂ ಮಂಗಳನು ನಿಮ್ಮ 10ನೇ ಮನೆಗೆ ಪ್ರವೇಶಿಸುವುದನ್ನು ಗಮನಿಸಿ. ಇದು ಅಧಿಕಾರದಲ್ಲಿರುವವರೊಂದಿಗೆ ಘರ್ಷಣೆಗಿಳಿಯುವಂತೆ ನಿಮ್ಮನ್ನು ಪ್ರಚೋದಿಸಬಹುದು. ನಿಮ್ಮ ಶಕ್ತಿಯನ್ನು ನಿಖರವಾದ ಸೇವೆಗೆ ಆರಿಸಿ ಮತ್ತು ನಿಮ್ಮ ಶಕ್ತಿಯುತವಾದ ಸಂವಹನ ಕೌಶಲ್ಯವನ್ನು ನಂಬಿಕೊಳ್ಳುವುದರಿಂದ ನಿಮ್ಮ ಆಂತರಿಕ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತಲೇ ಗಮನಾರ್ಹ ಆರ್ಥಿಕ ಮತ್ತು ವೃತ್ತಿಪರ ಬೆಳವಣಿಗೆಯನ್ನು ಸಾಧಿಸಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಕನ್ಯಾ ರಾಶಿಯವರಿಗೆ ಸೂರ್ಯ 12ನೇ ಅಧಿಪತಿಯಾಗಿರುವ ಕಾರಣ 11ನೇ ಮನೆಯಲ್ಲಿ ಆಗಸ್ಟ್ 1ರಿಂದ 17ರವರೆಗೆ ಸಂಚಾರವನ್ನು ಮಾಡಲಿದೆ. ನಂತರ 12ನೇ ಮನೆಯಲ್ಲಿ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 1ರವರೆಗೆ ಸಂಚಾರವನ್ನು ಮಾಡಲಿದೆ. ಮೂಲ ತ್ರಿಕೋನದಲ್ಲಿ ಇದರ ಪ್ರಭಾವ ಹೇಗಿರಲಿದೆ ಅಂದರೆ, ಮೊದಲಿಗೆ ಹಣಕಾಸಿನ ಲಾಭಕ್ಕಾಗಿ ನಿಮ್ಮ ಸಂಪರ್ಕಗಳನ್ನು ಬೆಳಗಿಸುತ್ತದೆ. ನಂತರ ನಿಮ್ಮ ಗಮನವನ್ನು ಗುಪ್ತ ಖರ್ಚುಗಳು ಮತ್ತು ಆಧ್ಯಾತ್ಮಿಕ ಏಕಾಂಗಿಕೆಯನ್ನು ನಿರ್ವಹಿಸುವತ್ತೆ ತಿರುಗಿಸುತ್ತದೆ. ಇವಾಗ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ, ನಿಮ್ಮ ರಾಶಿಯ ಅಧಿಪತಿಯಾದ ಬುಧನು ತಿಂಗಳ ಆರಂಭದಲ್ಲಿ ತನ್ನದೇ ಆದ 10ನೇ ವೃತ್ತಿ ಭಾವದಲ್ಲಿ ಸಂಚರಿಸುವುದರಿಂದ ನಿಮ್ಮ ವೃತ್ತಿ ಜೀವನವು ಗಮನಾರ್ಹ ಪ್ರಗತಿಗೆ ಸಿದ್ಧವಾಗಿದೆ. ಆಗಸ್ಟ್ 5ರವರೆಗೆ ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯ ಮತ್ತು ಸಂವಹನವು ಮೇಲಧಿಕಾರಿಗಳಿಂದ ಆಳವಾದಂತಹ ಗೌರವವನ್ನು ಗಳಿಸುತ್ತದೆ. ಇದು ಸಂಕೀರ್ಣವಾದ ಕಚೇರಿ ದಿನಚರಿಗಳನ್ನು ಸಲೀಸಾಗಿ ಸರಳಗೊಳಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಆದಿಯಾಗುವ ಮಂಗಳನು ಸಹ ನಿಮ್ಮ 10ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ನಿಮ್ಮ ಮಹತ್ವಾಕಾಂಕ್ಷೆಗಳಿಗೆ ಉಗ್ರವಾದ ಹೋರಾಟದ ಶಕ್ತಿಯನ್ನು ತುಂಬುತ್ತದೆ. ಈ ಚೈತನ್ಯವು ಕಾರ್ಯಗಳನ್ನು ಸಾಧಿಸಲು ನಿಮಗೆ ಸಹಾಯವನ್ನು ಮಾಡುತ್ತದೆ, ಆದರೆ ಇದು ಅಧಿಕಾರಯುತ ವ್ಯಕ್ತಿಗಳೊಂದಿಗೆ ಆಕ್ರಮಣಕಾರಿ ವಿವಾದಗಳಿಗೆ ಸಿಲುಕುವ ಗಂಭೀರ ಅಪಾಯವನ್ನು ತರುತ್ತದೆ. ಕಚೇರಿ ರಾಜಕಾರಣಕ್ಕಿಂತ ಈ ಉರಿಯುವ ಶಕ್ತಿಯನ್ನು ಉತ್ಪಾದಕ ಕೆಲಸಗಳತ್ತ ನೀವು ಪ್ರಜ್ಞಾಪೂರ್ವಕವಾಗಿ ಆರಿಸಬೇಕು. ಬುಧನು ನಿಮ್ಮ 11ನೇ ಮನೆಗೆ ಚಲಿಸಿದಾಗ ನಿಮ್ಮ ಗಮನವು ನೆಟ್ವರ್ಕಿಂಗ್ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಆರ್ಥಿಕ ಪ್ರತಿಫಲವನ್ನು ಪಡೆಯುವತ್ತ ಯಶಸ್ವಿಯಾಗಿ ತಿರುಗುತ್ತದೆ. ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸಬಲ್ಲ ಪ್ರಭಾವಿ ಸಹೋದ್ಯೋಗಿಗಳೊಂದಿಗೆ ನೀವು ಸುಲಭವಾಗಿ ಸಂಪರ್ಕವನ್ನು ಸಾಧಿಸುವಿರಿ. ಈ ಸಕಾರಾತ್ಮಕ ವೇಗದ ಹೊರತಾಗಿಯೂ ಆಗಸ್ಟ್ 17ರಂದು ಸೂರ್ಯನು ನಿಮ್ಮ 12ನೇ ಮನೆಗೆ ಸ್ಥಳಾಂತರಗೊಳ್ಳುವುದು ಸಂಭಾವ್ಯ ಬಳಲಿಕೆ ಅಥವಾ ಏಕಾಂಗಿಯಾದ ವಿದೇಶಿ ಸಂಬಂಧಿತ ಕೆಲಸಗಳ ಬಗ್ಗೆ ಎಚ್ಚರಿಕೆ ನೀಡುತ್ತದೆ. ಪ್ರಮುಖ ಯೋಜನೆಗಳನ್ನು ಅಂತಿಮಗೊಳಿಸುವ ಮೂಲಕ ನಿಮ್ಮ ಕೀರ್ತಿಯನ್ನು ರಕ್ಷಿಸಿಕೊಳ್ಳಿ. ತಿಂಗಳು ಮುಗಿಯುತ್ತಿದ್ದಂತೆ ಎದುರಾಗುವ ಯಾವುದೇ ಹಠಾತ್ ಗುಪ್ತ ವೃತ್ತಿ ಖರ್ಚುಗಳನ್ನು ಎದುರಿಸಲು ನಿಮ್ಮ ನಿಖರವಾದ ಯೋಜನೆಗಳ ಮೇಲೆ ಭರವಸೆಯನ್ನು ಇರಿಸಿ. ಅದೇ ರೀತಿ ಸ್ನೇಹಿತರೆ, ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಸ್ನೇಹಿತರೆ. ಯಾಕಂತಂದರೆ ಸೂರ್ಯಗ್ರಹಣ ಇದೆ, ಭಾರತದಲ್ಲಿ ಗೋಚರಿಸುವುದಿಲ್ಲ ಅಂದರೂ ಸ್ನೇಹಿತರೆ ಸ್ವಲ್ಪ ರಾಶಿಗಳ ಮೇಲೆ ಪ್ರಭಾವವಂತೂ ಬೀರೋದಂತೂ ಖಚಿತ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ನಿಮ್ಮ ಆರ್ಥಿಕ ದೃಷ್ಟಿಕೋನವು ನಂಬಲಾಗದಷ್ಟು ಬಲವಾಗಿದೆ. ಇದು ಮುಖ್ಯವಾಗಿ ಲಾಭದ ಅಂದರೆ 11ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವ ಗುರುವಿನ ಭವ್ಯವಾದ ಮುಂದುವರಿದ ಬೆಂಬಲದಿಂದ ನಡೆಸಲ್ಪಡುತ್ತದೆ. ಈ ನಿರಂತರ ಸಂಚಾರವು ನಿಮ್ಮ ಇಂದಿನ ಪ್ರಯತ್ನಗಳಿಗೆ ಗಣನೀಯ ಆದಾಯ ಮತ್ತು
ನಿಮ್ಮ ಭೌತಿಕ ಆಸೆಗಳ ಮೇಲೆ ಈಡೇರಿಕೆಯಿಂದ ಸ್ಥಿರವಾಗಿ ಪ್ರತಿಫಲ ಸಿಗುವುದನ್ನು ಖಚಿತಪಡಿಸುತ್ತದೆ. ಇನ್ನು ಆಗಸ್ಟ್ 5ರಿಂದ 22ರವರೆಗೂ ಬುಧನು ನಿಮ್ಮ 11ನೇ ಮನೆಯನ್ನು ಸೇರಿದಾಗ ನಿಮ್ಮ ಆರ್ಥಿಕ ಬುದ್ಧಿವಂತಿಕೆ ಶಿಖರಕ್ಕೇರುತ್ತದೆ. ಬಜೆಟ್ಗಳನ್ನು ಪರಿಣಿತರಾಗಿ ಲೆಕ್ಕ ಹಾಕುವುದನ್ನು ಮತ್ತು ಹೊಸ ಒಪ್ಪಂದಗಳ ಮೇಲೆ ಅತ್ಯಂತ ಅನುಕೂಲಕರವಾದ ನಿಯಮಗಳನ್ನು ಸುರಕ್ಷಿತಗೊಳಿಸುವುದನ್ನು ನೀವು ಕಾಣಲಿದ್ದೀರಿ. ನಿಮ್ಮ ದೀರ್ಘಕಾಲೀನ ಸಂಪತ್ತಿನ ಕಾರ್ಯತಂತ್ರವನ್ನು ಗಟ್ಟಿಗೊಳಿಸಲು ಈ ಅತ್ಯಂತ ವಿಶ್ಲೇಷಣಾತ್ಮಕ ಅವಧಿಯನ್ನು ಬಳಸಿ. ನಿಮ್ಮ ಸಂಪತ್ತಿನ ಅಧಿಪತಿಯಾದ ಶುಕ್ರನು ಸ್ನೇಹಿತರೆ ಈ ತಿಂಗಳಲ್ಲಿ ನಿಮ್ಮ 1ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಇದು ವೈಯಕ್ತಿಕ ಸೌಕರ್ಯಗಳ ಬಯಕೆಯನ್ನು ತರುತ್ತದೆ ಮತ್ತು ನಿಮ್ಮ ರೂಪವನ್ನು ಸ್ವಲ್ಪ ಮೃದುಗೊಳಿಸುತ್ತದೆ. ಆದರೆ ಇದರ ನೀಚತ್ವವು ಐಷಾರಾಮಿ ವಸ್ತುಗಳು ಅಥವಾ ಸೌಂದರ್ಯವರ್ಧಕ ಸುಧಾರಣೆಗಳ ಮೇಲೆ ಅಗಾಧವಾಗಿ ಖರ್ಚು ಮಾಡುವ ವಿರುದ್ಧ ಎಚ್ಚರವಿರಲಿ. ದುಬಾರಿ ಖರೀದಿಯೊಂದಿಗೆ ನಿಮ್ಮನ್ನು ನೀವು ಪುರಸ್ಕರಿಸಿಕೊಳ್ಳುವ ಬಯಕೆಯನ್ನು ನೀವು ಸಕ್ರಿಯವಾಗಿ ತಡೆಯಬೇಕು. ಹೆಚ್ಚುವರಿಯಾಗಿ ಆಗಸ್ಟ್ 17ರಂದು ಸೂರ್ಯನು ನಿಮ್ಮ 12ನೇ ಮನೆಗೆ ಚಲಿಸಿದಂತೆ ಗುಪ್ತ ಖರ್ಚುಗಳಲ್ಲಿ ಹಠಾತ್ ಹೆಚ್ಚಳ ಅಥವಾ ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ವೆಚ್ಚಗಳನ್ನು ನಿರ್ಲಕ್ಷಿಸಿ. ನಿಮ್ಮ ವಿಶಿಷ್ಟವಾದಂತಹ ಕನ್ಯಾ ರಾಶಿಯ ಮಿತವ್ಯಯವನ್ನು ಕಾಪಾಡಿಕೊಳ್ಳುವ ಮೂಲಕ ಗುರುವು ಸೃಷ್ಟಿಸಿದ ಅಪಾರ ಲಾಭವನ್ನು ನೀವು ಸುಲಭವಾಗಿ ರಕ್ಷಿಸಿಕೊಳ್ಳುವಿರಿ ಅಂತಲೇ ಹೇಳಬಹುದು. ಹಣಕಾಸಿನ ವಿಚಾರದಲ್ಲಿ ದುಬಾರಿ ವಸ್ತುಗಳನ್ನು ಖರೀದಿ ಮಾಡ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಲಿದೆ. ಸೊ ಹಾಗಾಗಿ ಒಂದಷ್ಟು ಹೂಡಿಕೆಯನ್ನು ಮಾಡಬೇಕಾದ್ರೆ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಸ್ನೇಹಿತರೆ. ಪರಿಣಿತರ ಸಲಹೆಗಳನ್ನು ತೆಗೆದುಕೊಳ್ಳಿ. 1 ಅಥವಾ 2-3 ಬಾರಿ ಪರಿಶೀಲಿಸಿ. ಇನ್ನು ಅದೇ ರೀತಿ ನಿಮ್ಮ ಯೋಗಕ್ಷೇಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಒಟ್ಟಾರೆಯಾಗಿ ಅನುಕೂಲಕರವಾದ ತಿಂಗಳಾಗಿದ್ದರೂ ನಿಮ್ಮ ದೈಹಿಕ ಚೇತನಕ್ಕೆ ಎಚ್ಚರಿಕೆಯ ಮೇಲ್ವಿಚಾರಣೆಯ ಅಗತ್ಯವಿದೆ. ನಿಮ್ಮ 1ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವ ಶುಕ್ರನು ಮುಖ ಅಥವಾ ಪ್ರಚನ್ನಾಂಗಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಿಮ್ಮನ್ನು ಸ್ವಲ್ಪ ಹೆಚ್ಚು ಗುರಿಯಾಗುವಂತೆ ಮಾಡುತ್ತದೆ ಮತ್ತು ನಿಮ್ಮ ಸಾಮಾನ್ಯ ಶಕ್ತಿಯನ್ನು ಕಡಿಮೆ ಮಾಡಬಹುದು. ಮೇಲಾಗಿ ಆಗಸ್ಟ್ 17ರಂದು ಅಂದರೆ ಸೂರ್ಯಗ್ರಹಣ ಮುಗಿದ ನಂತರ ಸೂರ್ಯನು ನಿಮ್ಮ 12ನೇ ಮನೆಗೆ ಸ್ಥಳಾಂತರಗೊಳ್ಳುವುದರಿಂದ ನಿದ್ರಾಹೀನತೆ, ದೈಹಿಕ ಏಕಾಂಗಿತೆ ಮತ್ತು ಆಳವಾದ ಭಾವನೆಯನ್ನು ಉಂಟು ಮಾಡಬಹುದು. ನೀವು ಹೆಚ್ಚು ರಚನಾತ್ಮಕವಾದ ವಿಶ್ರಾಂತಿದಾಯಕ ನಿದ್ರೆಯ ದಿನಚರಿ ಆದ್ಯತೆಯನ್ನು ನೀಡಬೇಕಾಗುತ್ತದೆ ಮತ್ತು ತಿಂಗಳ ಉತ್ತರಾರ್ಧದಲ್ಲಿ ನಿಮ್ಮ ನರಮಂಡಲದ ಮೇಲೆ ಅತಿಯಾದ ಕೆಲಸದೊತ್ತಡವನ್ನು ಹೇರಬೇಡಿ. ಸದಾನಂದದ ವಿಷಯವೇನೆಂದರೆ ರಾಹುವು ನಿಮ್ಮ 6ನೇ ಮನೆಯಲ್ಲಿ ತನ್ನ ವಕ್ರ ಸಂಚಾರವನ್ನು ಮುಂದುವರಿಸಿದ್ದು ರೋಗಗಳು ಮತ್ತು ದೈನಂದಿನ ದೈಹಿಕ ಅಡಚಣೆಗಳನ್ನು ನಿವಾರಿಸಲು ನಿಮಗೆ ಉಗ್ರವಾದ ಅಸಾಂಪ್ರದಾಯಿಕ ಸಾಮರ್ಥ್ಯವನ್ನು ಅನುಗ್ರಹಿಸುತ್ತದೆ. ನಿಮಗೆ ಅಸ್ವಸ್ಥತೆ ಎನಿಸಿದರೆ ನೀವು ಪರ್ಯಾಯ ಆರೋಗ್ಯ ದಿನಚರಿಗಳನ್ನು ದಣಿವಿಲ್ಲದೆ ಸಂಶೋಧಿಸಿ ಜಾರಿಗೆ ತರುವಿರಿ. ಆದಾಗ್ಯೂ ನಿಮ್ಮ 12ನೇ ಮನೆಯಲ್ಲಿ ಕೇತುವಿನ ಮುಂದುವರಿದ ಉಪಸ್ಥಿತಿಯು ಆಳವಾದಂತಹ ಆಧ್ಯಾತ್ಮಿಕ ಗೊಂದಲವನ್ನು ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ತಾರ್ಕಿಕವಲ್ಲದ ಭಯಗಳನ್ನು ಹುಟ್ಟುಹಾಕಬಹುದು. ಸ್ನೇಹಿತರೆ, ಈ ಗುಪ್ತ ಆತಂಕಗಳು ಭಯ ದೈಹಿಕ ಒತ್ತಡವಾಗಿ ಪ್ರಕಟಗೊಳ್ಳಲು ಬಿಡಬೇಡಿ. ಪ್ರಾಯೋಗಿಕವಾಗಿ ದೈನಂದಿನ ವ್ಯಾಯಾಮದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಮತ್ತು ನಿಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ನಿಮ್ಮ ದೇಹದ ಅಂತರ್ಗತ ಸ್ಥಿತಿಸ್ಥಾಪಕತ್ವವನ್ನು ನಂಬಿರಿ ಸ್ನೇಹಿತರೆ. ಪ್ರತಿದಿನ ಧ್ಯಾನ ಮಾಡಿ, ಯೋಗ ಮಾಡಿ ಸ್ನೇಹಿತರೆ. ಭಯ ಆತಂಕವೆಲ್ಲವೂ ನಿರ್ಭಯವೆಲ್ಲವೂ ದೂರ ಹೋಗಲಿದೆ. ಮನಸ್ಸನ್ನು ಒಂಟಿತನದಿಂದ ಬಿಡಬೇಡಿ ಸ್ನೇಹಿತರೆ. ಆದಷ್ಟು ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಿ, ಅಂದರೆ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ. ನೆಗೆಟಿವ್ಸ್ನೇ ಥಿಂಕ್ ಮಾಡಬೇಡಿ. ಇದರಿಂದ ಭಯ ಆತಂಕ ಹೆಚ್ಚಾಗಲಿದೆ. ಇನ್ನು ಅದೇ ರೀತಿ ಕೌಟುಂಬಿಕ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ನಿಮ್ಮ 7ನೇ ಮನೆಯಲ್ಲಿ ವಕ್ರ ಶನಿಯ ಮುಂದುವರೆದ ಉಪಸ್ಥಿತಿಯಿಂದ ಕೌಟುಂಬಿಕ ಜೀವನವು ಆಳವಾಗಿ ಪ್ರಭಾವಿತವಾಗಿದೆ. ಇದು ನಿಮ್ಮ ದಾಂಪತ್ಯದಲ್ಲಿ ದೀರ್ಘಕಾಲದ ವಿಳಂಬಗಳನ್ನು ಮತ್ತು ಭಾರವಾದ ಜವಾಬ್ದಾರಿಯ ಭಾವನೆಯನ್ನು ಸೃಷ್ಟಿಸುತ್ತದೆ. ನಿಮ್ಮ ಸಂಗಾತಿ ದೂರವಾಗಿದ್ದಾರೆ ಅಥವಾ ಅತಿಯಾದ ಬೇಡಿಕೆಗಳನ್ನು ಇಡುತ್ತಿದ್ದಾರೆ ಎಂದು ನಿಮಗನಿಸಬಹುದು. ಇದರಿಂದ ನಿಮಗೆ ಮನಸ್ಸು ಸ್ವಲ್ಪ ಬೇಜಾರಾಗಬಹುದು. ನಿಮ್ಮ 1ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವ ಶುಕ್ರನು ನಿಮ್ಮ ವೈಯಕ್ತಿಕ ವಿಧಾನವನ್ನು ಮೃದುಗೊಳಿಸುತ್ತದೆ. ಕಠಿಣ ಟೀಕೆಗಳ ಬದಲಿಗೆ ಸೌಮ್ಯವಾದ ಪ್ರಾಯೋಗಿಕ ಕಾಳಜಿಯಿಂದ ಈ ವೈವಾಹಿಕ ಹೊರೆಯನ್ನು ನಿರ್ವಹಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ.
ಆದಷ್ಟು ಭಾವನಾತ್ಮಕ ಅಂತರವನ್ನು ನಿಧಾನವಾಗಿ ಕಡಿಮೆ ಮಾಡಲು ಸಣ್ಣ ಸಹಾಯಕವಾದ ಸನ್ನೆಗಳ ಮೂಲಕ ನಿಮ್ಮ ಸಂಗಾತಿಗೆ ಸೇವೆ ಸಲ್ಲಿಸುವುದರ ಮೇಲೆ ಗಮನ ಕೇಂದ್ರೀಕರಿಸಿ. ಸೂರ್ಯ ಮತ್ತು 11ನೇ ಮನೆಯನ್ನು ಬೆಳಗುತ್ತಿರುವಂತಹ ಉಚ್ಚ ಗುರುವಿನ ಕೃಪೆಯಿಂದಾಗಿ ಹಿರಿಯ ಸಹೋದರರೊಂದಿಗಿನ ನಿಮ್ಮ ಸಂಬಂಧವು ಈ ತಿಂಗಳು ಸಂತೋಷ ಮತ್ತು ಪ್ರಾಯೋಗಿಕ ಬೆಂಬಲದ ಪ್ರಮುಖ ಮೂಲವಾಗಿದೆ. ಕುಟುಂಬ ಕೂಟಗಳ ಸಮಯದಲ್ಲಿ ನೀವು ಮಹಾನ್ ಸಾಮರಸ್ಯವನ್ನು ಅನುಭವಿಸುವಿರಿ ಮತ್ತು ಅವರ ಬುದ್ಧಿವಂತಹ ಸಲಹೆಯು ನಿಮ್ಮ ಸ್ವಂತ ವೃತ್ತಿ ಆತಂಕಗಳನ್ನು ನ್ಯಾವಿಗೇಟ್ ಮಾಡಲು ನಿಮಗೆ ಸಹಾಯವನ್ನು ಮಾಡಲಿದೆ. ಆಗಸ್ಟ್ 17ರ ನಂತರ ಜಾಗರೂಕರಾಗಿರಿ. ಸೂರ್ಯನು ನಿಮ್ಮ 12ನೇ ಮನೆಗೆ ಚಲಿಸಿದಾಗ ಕುಟುಂಬದ ಸದಸ್ಯರಿಂದ ತೀವ್ರವಾದಂತಹ ಏಕಾಂಗಿತೆಯನ್ನು ನೀವು ಹಠಾತ್ತನೆ ಬಯಸಬಹುದು. ನಿಮ್ಮ ಪ್ರಸಂತ ಸಮಯದ ಅಗತ್ಯವನ್ನು ಸ್ಪಷ್ಟವಾಗಿ ಸಂವಹನ ಮಾಡಿ. ನಿಮ್ಮ ತಾತ್ಕಾಲಿಕ ಹಿಂತೆಗೆದುಕೊಳ್ಳುವಿಕೆಯು ನಿಮ್ಮ ಪ್ರೀತಿ ಪಾತ್ರರಿಂದ ತಿರಸ್ಕರಿಸವೆಂದು ತಪ್ಪಾಗಿ ಅರ್ಥೈಸಿಕೊಳ್ಳದಂತೆ ನೋಡಿಕೊಳ್ಳಿ. ಆದಷ್ಟು ಸ್ನೇಹಿತರೆ, ಒಬ್ಬರನ್ನ ನಂಬ್ತಾ ಇದ್ದೀನಿ ಅಂತಂದರೆ ಆದಷ್ಟು ಸ್ನೇಹಿತರೆ ಮನಸ್ಪೂರ್ವಕವಾಗಿ ನಂಬಿ ಅವರ ಮೇಲೆ ಅನುಮಾನವನ್ನು ಪಡುವುದಕ್ಕೆ ಹೋಗಬೇಡಿ. ಇನ್ನು ಸಂಗಾತಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೀವು ಬೇಸರಗೊಳ್ಬೇಡಿ ಸ್ನೇಹಿತರೆ. ಅದು ಸಣ್ಣ ಪುಟ್ಟ ಬೇಡಿಕೆ ಆಗಬಹುದು, ನೆರವೇರಿಸಿ. ಆದಷ್ಟು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿ ಅಂತ ಕೇಳ್ಕೊತಾ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು ಸ್ನೇಹಿತರೆ. ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ. ಸೂರ್ಯಗ್ರಹಣದ ಸಮಯದಲ್ಲಿ ಸ್ವಲ್ಪ ಅಡಚಣೆ, ಭಯ, ಆತಂಕ, ತೊಂದರೆ ಉಂಟಾಗಲಿದೆ. ಇನ್ನು ಕನ್ಯಾ ರಾಶಿಯ ಗರ್ಭಿಣಿಯರು ಅಂತಂದರೆ ಮಹಿಳೆಯರು ಯಾರಿದ್ದೀರಾ ಸ್ನೇಹಿತರೆ, ಈ ದಿನ ಆದಷ್ಟು ಹೊರಗೆ ಸುತ್ತಾಡೋದನ್ನು ಕಡಿಮೆ ಮಾಡಿ. ಇನ್ನು ತಾಮಸಿಕ ಆಹಾರವನ್ನು ಸೇವಿಸಬೇಡಿ. ಜೊತೆಗೆ ಪೂಜೆ ಪುನಸ್ಕಾರಗಳನ್ನು ಮಾಡಬೇಡಿ ಈ ಸಮಯದಲ್ಲಿ ಸ್ನೇಹಿತರೆ. ದೇವರ ವಿಗ್ರಹಗಳನ್ನು ಮುಟ್ಟಬೇಡಿ. ಮುಗಿದ ನಂತರ ದೇವರ ವಿಗ್ರಹಗಳನ್ನೆಲ್ಲ ತೊಳೆದು ಸ್ನೇಹಿತರೆ ಪೂಜೆಯನ್ನು ಮಾಡಬಹುದು. ಜೊತೆಗೆ ಗ್ರಹಣದ ಸಮಯದಲ್ಲಿ ಸೂರ್ಯಗ್ರಹಣವನ್ನು ಸ್ನೇಹಿತರೆ ಸಮಯದಲ್ಲಿ ಸೂರ್ಯ ಸ್ತೋತ್ರವನ್ನು ಹೇಳುವುದು, ಸೂರ್ಯನ ನಾಮಗಳನ್ನು ಹೇಳುವುದು ಬಹಳ ಮುಖ್ಯವಾಗುತ್ತದೆ. ಈ ದಿನ ಮಕ್ಕಳು ಬೀಳದಂತೆ ಎಚ್ಚರಿಕೆ ವಹಿಸುವುದು ಉತ್ತಮ. ಇನ್ನು ಈ ದಿನ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಮುಗಿದ ನಂತರ, ಸೂರ್ಯಗ್ರಹಣ ಮುಗಿದ ನಂತರ ಅನ್ನೋದಾದರೆ, ಶನಿ ನಿಮ್ಮ ವಿವಾಹ ಮತ್ತು ಪಾಲುದಾರಿಕೆಗಳ ಮೇಲಿನ ಭಾರವಾದ ಹೊರೆಯನ್ನು ಸರಾಗಗೊಳಿಸಲು ಶನಿವಾರದಂದು ಅಥವಾ ಈ ಸೂರ್ಯಗ್ರಹಣ ಮುಗಿದ ದಿನ ಶಿವನನ್ನು ಪೂಜಿಸಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅನ್ನದಾನ ಮಾಡಿ ಮತ್ತು ಪ್ರಸ್ತುತ ಅಗತ್ಯವಿರುವ ಅಪಾರ ತಾಳ್ಮೆಯನ್ನು ಬೆಳೆಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ ಕನ್ಯಾ ರಾಶಿಯವರು. ಇನ್ನು ಮಂಗಳ ನಿಮ್ಮ ಆಕ್ರಮಣಕಾರಿ ವೃತ್ತಿ ಚಾಲನೆಯನ್ನು ಶಾಂತಗೊಳಿಸಲು ಹುಣ್ಣಿಮೆ ಮುಗಿದ ನಂತರ ಅಮಾವಾಸ್ಯೆ ಮುಗಿದ ನಂತರ ಅಥವಾ ಅಮಾವಾಸ್ಯೆ ದಿನ ಅಥವಾ ಗ್ರಹಣ ಮುಗಿದ ನಂತರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ ಕೆಂಪು ಹೂಗಳನ್ನು ಅರ್ಪಿಸಿ ತೊಗರಿ ಬೇಳೆಯನ್ನು ದಾನ ಮಾಡಿ ಮತ್ತು ಕಾರ್ಯಸ್ಥಳದ ಅಧಿಕಾರಯುತ ವ್ಯಕ್ತಿಗಳೊಂದಿಗೆ ಅನಗತ್ಯ ಘರ್ಷಣೆಗಳನ್ನು ತಡೆಯಲು ಸುಬ್ರಹ್ಮಣ್ಯ ಅಷ್ಟಕಮವನ್ನು ಪಠಿಸಿ. ಇನ್ನು ಕೇತು ನಿಮ್ಮ 12ನೇ ಮನೆಯಲ್ಲಿರುವ ಆಳವಾದಂತಹ ಆಧ್ಯಾತ್ಮಿಕ ಗೊಂದಲ ಮತ್ತು ಏಕಾಂಗತೆಯ ಭಯವನ್ನು ನಿವಾರಿಸಲು ಮಂಗಳವಾರದಂದು ಗಣಪತಿಯನ್ನು ಪೂಜಿಸಿ ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಮತ್ತು ನಿಮ್ಮ ಆಂತರಿಕ ಶಾಂತಿಯನ್ನು ಮರಳಿ ಪಡೆಯಲು ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಿ. ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಸ್ನೇಹಿತರೆ. ಸೂರ್ಯಗ್ರಹಣ ಮುಗಿದ ನಂತರನೂ ಕೂಡ ಮಾಡ್ಬೋದು ಅಥವಾ ನಿಮಗೆ ಸ್ನೇಹಿತರೆ ಈ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಮಂಗಳವಾರ ಮಾಡ್ಬೋದು, ಶುಕ್ರವಾರ ಮಾಡಬಹುದು ಸ್ನೇಹಿತರೆ. ಈ ದಿನ ಕೂಡ ಮಾಡ್ಬೋದು, ಶನಿವಾರದ ದಿನ. ತಪ್ಪದೇ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.